ರಾಜ್ಯದ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರನೇ ಅಡ್ಡಿ ಮಾಡ್ತಾ ಇರೋದು ಅಂತ ಸಿಎಂ ಕಿಡಿಕಾರೋ ಕೆಲಸವನ್ನ ಮಾಡಿದ್ದಾರೆ. ಗ್ಯಾರಂಟಿ ಸ್ಕೀಮ್ನಿಂದಾಗಿ ಸರ್ಕಾರದ ಕೈ ಖಾಲಿ ಎಂಬುದು ಅಪಪ್ರಚಾರ. ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿಗೆ ತಂದ್ರಲ್ಲ, ಇದರಿಂದ ಸರ್ಕಾರದ ಬಳಿ ಹಣನೇ ಇಲ್ಲ, ಅನುದಾನವೇ ಇಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಎಲ್ಲ ಕುಂಠಿತ ಆಗ್ತಾ ಇದೆ ಅಂತ ಎಲ್ಲ ಆರೋಪಿಸ್ತಾ ಇದ್ರು. ಅದಕ್ಕೊಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ದಾರೆ. ಈ ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರದ ಕೈ ಖಾಲಿ ಅಂತ ಏನ್ ಹೇಳ್ತಾ ಇದಾರಲ್ಲ, ಇದೊಂದು ಅಪಪ್ರಚಾರ ಮಾಡುವಂತ ಕೆಲಸ ಅಂತ ಸಿಎಂ ಹೇಳಿರೋದು. ಇನ್ನು ಕೇಂದ್ರ ಒಂದ್ ವೇಳೆ ಸಮ್ಮತಿ ಕೊಟ್ರೆ ಮಹದಾಯಿ, ಕೃಷ್ಣ, ಮೇಕೆದಾಟು ಇದೆಲ್ಲ ನೀರಾವರಿ ಯೋಜನೆಗಳು ನಾವೇನ್ ಬಾಕಿ ಉಳಿಸ್ಕೊಂಡಿದೀವಿ ಅಥವಾ ಜಾರಿಗೆ ಬರಬೇಕು, ಅಭಿವೃದ್ಧಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿದೀವಿ, ಅದೆಲ್ಲಾನು ಶುರು ಆಗತ್ತೆ. ಆದ್ರೆ ಕೇಂದ್ರ ಒಪ್ಪಿಗೆ ಕೊಡಬೇಕು ಅಂತ ಕೇಂದ್ರದ ಮೇಲೆ ಹೇಳಿದ್ದಾರೆ. ಅನುದಾನ ಹಂಚಿಕೆಯಲ್ಲೂ ರಾಜ್ಯಕ್ಕೆ ಕೇಂದ್ರದಿಂದ ಭಾರಿ ಅನ್ಯಾಯ. ಇದನ್ನು ತುಂಬಾ ವರ್ಷಗಳಿಂದ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಅನುದಾನದ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಾಪಟ್ಟೆ ಅನ್ಯಾಯ ಅನ್ನೋದು ಆಗ್ತಾ ಇದೆ ಅಂತ ಈಗ ಅದನ್ನೇ ಮುಂದುವರಿಸಿದ್ದಾರೆ. ರಾಜ್ಯದಲ್ಲಿ ಪ್ರಮುಖ ನೀರಾವರಿ ಯೋಜನೆಗಳು ಕೇಂದ್ರ ಸರ್ಕಾರದ ಅಸಹಕಾರದಿಂದಲೇ ನೆನೆಗುದಿಗೆ ಬಿದ್ದಿದೆ. ಮಹದಾಯಿ ಯೋಜನೆಗೆ 2018ರಲ್ಲೇ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿದ್ದು, ಯೋಜನೆಗೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ 1100 ಕೋಟಿ ಮೀಸಲಿರಿಸಿ ಟೆಂಡರ್ ಕರೆದು ಏಜೆನ್ಸಿ ಫಿಕ್ಸ್ ಮಾಡಿದೆ. ಕೇಂದ್ರದ ಅರಣ್ಯ ಇಲಾಖೆ ಅನುಮತಿ ಸಿಕ್ಕರೆ ನಾಳೆಗೆ ಕೆಲಸ ಪ್ರಾರಂಭ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಹುಬ್ಬಳ್ಳಿ ಶಿರಗುಪ್ಪ ಗ್ರಾಮದಲ್ಲಿ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಸಿಎಂ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿರೋದು. ಮಹದಾಯಿಗೆ 2018ರಲ್ಲೇ ಸುಪ್ರೀಂ ಅನುಮತಿಯನ್ನ ಕೊಟ್ಟರು, ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಡ್ಲಿಲ್ಲ. ಆ ಕಾರಣಕ್ಕೆ ಕೆಲಸ ವಿಳಂಬ ಆಗಿದೆ. ಇದು ಕೇಂದ್ರದ ಫಾಲ್ಟ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕೃಷ್ಣಾ ಮೇಲ್ದಂಡೆ 3ನೇ ಹಂತಕ್ಕೆ ಕೇಂದ್ರ ಅಧಿಸೂಚನೆ ಪ್ರಕಟಿಸದ ಕಾರಣ ಈವರೆಗೂ ಕಾಮಗಾರಿ ಆಗಿಲ್ಲ. ಇದು ಕೂಡ ಕೇಂದ್ರದಿಂದ ಆಗ್ತಾ ಇರೋ ಸಮಸ್ಯೆ ಅಂತ ಹೇಳಿದ್ದಾರೆ. ಮೇಕೆದಾಟು ಕೇಸ್ನಲ್ಲಿ ತಮಿಳುನಾಡಿನ ಅರ್ಜಿ ವಜಾ ಆದ್ರೂ ಯೋಜನೆಗೆ ಕೇಂದ್ರ ಅನುಮತಿ ನೀಡ್ತಾ ಇಲ್ಲ ಅಂತ ಇದು ಕೂಡ ಕೇಂದ್ರದ ಸಮಸ್ಯೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ನೀರಾವರಿ ಯೋಜನೆಗಳಿಗೆ ಯಾವೆಲ್ಲ ಮಹತ್ವದ ಯೋಜನೆಗಳಿದೆಯೋ ಈ ಯೋಜನೆಗಳು ಜಾರಿಗೆ ಬಂತು ಅಂತಂದ್ರೆ, ಕಾಮಗಾರಿಗಳು ಪ್ರಾರಂಭ ಆಯಿತು ಅಂತಂದ್ರೆ ಆ ಭಾಗದ ರೈತರುಗಳಿಗೆ ಅನುಕೂಲ ಆಗತ್ತೆ. ಇದನ್ನ ನಂಬ್ಕೊಂಡಿರುವಂತ ರೈತರುಗಳು ಕಂಗಾಲಾಗಿ ಹೋಗಿದ್ದಾರೆ. ಇದಕ್ಕೆಲ್ಲ ಅವರು ಉತ್ತರ ಕೊಡ್ತಾ ಇರೋದೇನು, ಇದ್ಯಾವುದೂ ನಮ್ಮಿಂದ ಆಗ್ತಾ ಇರೋದಿಲ್ಲ, ಅಂದ್ರೆ ರಾಜ್ಯದಿಂದ ಆಗ್ತಾ ಇರೋದಿಲ್ಲ, ಎಲ್ಲವೂ ಕೂಡ ಕೇಂದ್ರದಿಂದನೇ ಆಗ್ತಾ ಇರೋದು. ಕೇಂದ್ರ ಇದೆಲ್ಲದಕ್ಕೂ ಸಮ್ಮತಿ ಕೊಟ್ರೆ, ಕೇಂದ್ರ ಇದೆಲ್ಲದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ವ್ಯಾಪಾರ ಒಪ್ಪಂದದಲ್ಲಿ ಅಮೆರಿಕಕ್ಕೆ ಮೋದಿ ಶರಣಾಗಿದ್ದಾರೆ ಅಂತ ಸಿಎಂ ಒಂದು ಆರೋಪವನ್ನ ಮಾಡಿರೋದು. ಭಾರತ ಹಾಗೂ ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವು ಪ್ರಧಾನಿ ಮೋದಿ ಅವರ ಶರಣಾಗತಿ ಆಗುವಂತೆ ಮಾಡಿದೆ. ಈ ಒಪ್ಪಂದ ದೇಶದ 72 ಕೋಟಿ ರೈತರ ಪಾಲಿಗೆ ಮರಣ ಶಾಸನ ಆಗಲಿದೆ. ದೇಶದ ಸ್ವಾಭಿಮಾನ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನ ತಂದಿದ್ದಾರೆ ಪ್ರಧಾನಿ ಮೋದಿ. ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೆಲ್ಲವನ್ನ ಆಗ್ರಹಿಸ್ತಾ ಇದ್ದಾರೆ. ಈ ರೀತಿಯಾಗಿ ಒಪ್ಪಂದವನ್ನ ಮಾಡ್ಕೊಂಡಿದ್ದು ಸರಿ ಅಲ್ಲ, ಇದರಿಂದ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಟ್ರೇಡ್ ಡೀಲ್ಗೆ ಮೋದಿ ಶರಣಾಗತಿ ಅಂತ ಸಿಎಂ ಕಿಡಿಕಾರ್ತಾ ಇರುವಂತದ್ದು. ಭಾರತ ಹಾಗೂ ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವು ಪ್ರಧಾನಿ ಮೋದಿ ಅವರ ಶರಣಾಗತಿಯಾಗಿದೆ. ಈ ಒಪ್ಪಂದ ದೇಶದ 72 ಕೋಟಿ ರೈತರ ಪಾಲಿಗೆ ಮರಣ ಶಾಸನ ಆಗಲಿದೆ. ದೇಶದ ಸ್ವಾಭಿಮಾನ ಸಾರ್ವಭೌಮತ್ವಕ್ಕೆ ಧಕ್ಕೆ ಅಂತ ರಾಜಿ ಮಾಡ್ಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಇವರನ್ನ ರಾಜಿ ಪ್ರಧಾನಿ ಅಂತ ಕರಿಬಹುದು. ಇವರು ರಾಜೀನಾಮೆಯನ್ನು ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಇದು ಮುಕ್ತ ವ್ಯಾಪಾರ ಅಲ್ಲ, ಆರ್ಥಿಕ ಬಲವಂತ, ಎರಡೂ ದೇಶಗಳ ನಡುವಿನ ಸಂಬಂಧಗಳ ಸಮಾನತೆ, ಪರಸ್ಪರ ಗೌರವ ಬುನಾದಿ ಮೇಲೆ ಸ್ಥಾಪನೆ ಆಗಬೇಕು. ಒತ್ತಡ, ಬೆದರಿಕೆ, ಹೇರಿಕೆಗಳಿಂದ ಅಲ್ಲ. ಆದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದ ಗಮನಿಸಿದ್ರೆ ಇದು ಒಡೆಯನ ಆಜ್ಞೆಗೆ ಸೇವಕ ತಲೆ ಆಡಿಸಿದಂತಿದೆ ಅಂತ ಕಿಡಿಕಾರಿದ್ದಾರೆ ಇದೇ ಸಂದರ್ಭದಲ್ಲಿ. ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಾಂದಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಷ್ಯಾದಿಂದ ತೈಲ ಖರೀದಿಸ್ತಾ ಇದ್ದ ಭಾರತವನ್ನ ಮಣಿಸುವ ಉದ್ದೇಶದಿಂದಲೇ ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನ ಟ್ರಂಪ್ ಏರಿಸಿದ್ರು. ಈಗ ಅದನ್ನು 25% 18ಕ್ಕೆ ಇಳಿಸಿ ಭಾರತಕ್ಕೆ ಮಹದುಪಕಾರ ಮಾಡಿದಂತೆ ನಾಟಕ ಆಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕದ ಸರಕುಗಳ ಮೇಲಿನ ಸುಂಕವನ್ನ ಭಾರತ ಸೊನ್ನೆಗೊಳಿಸಿದೆ. ಅನ್ಯಾಯ ಸ್ಪಷ್ಟವಾಗಿ ಕಾಣ್ತಾ ಇದ್ರು. ಮೋದಿ ಸರ್ಕಾರ ಇದನ್ನು ಸ್ವಾಗತಿಸುತ್ತಾ ಇದೆ. ಭಾರತದ 149 ಕೋಟಿ ಜನರಿಗೆ ಇದು ಮಾಡ್ತಾ ಇರುವಂತಹ ಮಹಾದ್ರೋಹ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸದ್ಯ ಭಾರತ 40% ತೈಲವನ್ನ ರಷ್ಯಾದಿಂದ ಖರೀದಿಸ್ತಾ ಇದೆ. ಇದೀಗ ಟ್ರಂಪ್ ಆದೇಶಕ್ಕೆ ತಲೆಬಾಗಿರುವ ಮೋದಿ ಅವರು ಅಮೆರಿಕ ಮತ್ತು ವೆನಿಜುವೆಲಾ ದೇಶಗಳಿಂದ ತೈಲ ಖರೀದಿಸೋಕೆ ಒಪ್ಪಿಕೊಂಡಿರುವಂತಹ ಈ ಒಪ್ಪಂದದ ಮುಖ್ಯಾಂಶ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ರೈತರಿಗೆ ಆತ್ಮಹತ್ಯೆಗೆ ದಾರಿ ಆಗುತ್ತಾ ಅನ್ನುವಂತ ಅನುಮಾನವನ್ನ, ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಪ್ಪಂದವನ್ನ ಅಮೆರಿಕದ ರೈತ ಸಮುದಾಯ ಒಕ್ಕೂರಲಿಂದ ಸ್ವಾಗತಿಸಿ ಕುಣಿದಾಡ್ತಾ ಇರುವುದೇ ಈ ಒಪ್ಪಂದ ಭಾರತ
ಭಾರತದ ರೈತರ ಪಾಲಿನ ಮರಣ ಶಾಸನವಾಗಲಿದೆ ಎಂಬುದಕ್ಕೆ ಸೂಚನೆ. ಭಾರತಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚಿನ ಸಬ್ಸಿಡಿ ಪಡಿತಾ ಇರುವ ಅಮೆರಿಕದ ರೈತರು ಭಾರತದ ಕೃಷಿ ಉತ್ಪನ್ನಗಳಿಗಿಂತ ಕಡಿಮೆ ಬೆಲೆಗೆ ತಮ್ಮ ಬೆಳೆಗಳನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಇದೆ. ಈ ಅಪಾಯವನ್ನು ತಪ್ಪಿಸಲಿಕ್ಕಾಗಿಯೇ ಇಲ್ಲಿವರೆಗಿನ ಎಲ್ಲಾ ಸರ್ಕಾರಗಳು ಅಮೆರಿಕದಿಂದ ಆಮದಾಗ್ತಾ ಇರುವ ಕೃಷಿ ಉತ್ಪನ್ನಗಳ ಮೇಲೆ ಹೆಚ್ಚಿನ ಪ್ರಮಾಣದ ಸುಂಕ ಹೇರುತ್ತಾ ಬಂದಿದೆ. ಈಗ ಈ ಆಮದು ಸುಂಕ ರದ್ದುಗೊಳಿಸಿದ್ರೆ ದೇಶದ ಮಾರುಕಟ್ಟೆಯಲ್ಲಿ ಅಮೆರಿಕದ ಅಗ್ಗದ ದರದ ಆಹಾರ ಧಾನ್ಯ, ಹಣ್ಣು, ತರಕಾರಿ, ಡೇರಿ ಉತ್ಪನ್ನಗಳು ಲಗ್ಗೆ ಇಡಲಿದೆ. ಇದರಿಂದ ಭಾರತದ ರೈತರು ದಿವಾಳಿ ಪರಿಸ್ಥಿತಿಯನ್ನ ತಲುಪಿ ಆತ್ಮಹತ್ಯೆಗೆ ಹಾದಿಯನ್ನ ಹಿಡಿಬೇಕಾಗತ್ತೆ ಅನ್ನುವಂತ ಕಳವಳವನ್ನ ಸಿಎಂ ವ್ಯಕ್ತಪಡಿಸಿದ್ದಾರೆ.